Hello students. Previous class ನಾವು ಆಪ್ಟಿಕಲ್ ಫೈಬರ್ ಕೇಬಲ್ದು ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಆ್ಯಂಡ್ ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಆಫ್ ಲೈಟ್. ಸೊ ಬ್ಲಾಕ್ ಡಯಾಗ್ರಾಮ್ ನಿಮಗೆ ತೋರಿಸ್ತಾ ಇರ್ಬೋದು. ದಿಸ್ ಇಸ್ ದ ಎನ್ಕೋಡರ್ ಆ್ಯಂಡ್ ದಿಸ್ ಇಸ್ ದ ಡಿಕೋಡರ್. ಎನ್ಕೋಡರ್ ಇಸ್ ನಥಿಂಗ್ ಬಟ್ ಇಟ್ ಕನ್ವರ್ಟ್ಸ್ ಅನಲಾಗ್ ಇಂಟು ದ ಡಿಜಿಟಲ್ ಫಾರ್ಮ್ ಆ್ಯಂಡ್ ಆಲ್ಸೋ ಡಿಜಿಟಲ್ ಇಂಟು ದಿ ಲೈಟ್, ಬಿಕಾಸ್ ಇಲ್ಲಿ OFC ಯೂಸ್ ಮಾಡಿದ್ವಿ. ದಿಸ್ ಇಸ್ ದ ಟ್ರಾನ್ಸ್ಮಿಟರ್ ಆ್ಯಂಡ್ ದಿಸ್ ಇಸ್ ದ ರಿಸೀವರ್ ಸೆಕ್ಷನ್. In receiver section is the opposite process of transmitter, which converts light into the analog signal. First light is converted into the digital, then it is converted into the analog signal. The output of the transmitter is an exact replica of the output of the receiver section is exact replica of the input of the transmitter section. ಯಾಕೆಂದರೆ ನಾವು ಇಲ್ಲಿ ಏನು ಕಳಿಸ್ತಾ ಇರ್ತೀವಿ ಸಿಗ್ನಲ್, ಅದೇ ಕೂಡ ಇಲ್ಲಿ ಬಂದಿರುತ್ತೆ. ಸೊ ಆಲ್ರೆಡಿ ನಾವು ತಿಳ್ಕೊಂಡಿರೋ ಹಾಗೆ ಟ್ರಾನ್ಸ್ಮಿಟರ್ ಸೆಕ್ಷನಲ್ಲಿ LED and laser diodes are used to transmit the signal. It means these two diodes are converted electrical signal into the light signal, then it passes through the OFC cable. And another section, optical receiver. Optical receiver ali we use the detector as a photodiode. Photodiode are two types of photodiode are used in the receiver section. One is spin photodiode, another one is avalanche photodiode. These two diodes are converted into the light signal into the electrical signal, then electrical signal into digital form, digital into the finally analog form. So this is the analog to digital converter and our encoder and decoder anta karithivi. Then the next topic is fiber optical splicing. What is meant by splicing? Splicing is the process of joining two ends of optical fiber using electric arc or mechanical. So in case splicing means in case ಎಲ್ಲಾದರೂ ವೈರ್ ಡ್ಯಾಮೇಜ್ ಆದರೆ ಅಥವಾ ಎಲ್ಲಾದರೂ ಬ್ರೇಕ್ ಆದರೆ ಅಥವಾ ಯಾವುದಾದ್ರು ಈ ಥರ ವೆದರಲ್ಲಿ ಏನಾದರೂ ಚೇಂಜಸ್ ಆಗಿ ಮರಗಳೆಲ್ಲ ಬಿದ್ದು ಅದ್ರ ಮೇಲೆ ವೈರ್ಗಳೆಲ್ಲ ಬ್ರೇಕ್ ಆದಾಗ, ಸೊ ಏನೋ ಸಮ್ ರೀಸನ್ಸ್ ಏನಾಗುತ್ತೆ, ವೈರ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಈಗ ಸೋಲ್ಡ್ರಿಂಗ್ನಲ್ಲಿ ನಾವು ಎಲೆಕ್ಟ್ರಾನಿಕ್ಸಲ್ಲೂ ಕೂಡ ಅಷ್ಟೇ, ಯಾವುದಾದ್ರೂ ಇನ್ಪುಟ್ ಕೇಬಲ್ಸ್ ಆಗಿರ್ಬೋದು, ವೈರ್ಸ್ ಆಗಿರ್ಬೋದು, ಇನ್ ಕೇಸ್ ಬ್ರೇಕ್ ಆದರೆ ನಾವು ಏನು ಮಾಡ್ತೀವಿ, ಸಾಲ್ಡ್ರ್ ಮಾಡ್ತೀವಿ. ಈವನ್ ಎಲೆಕ್ಟ್ರಿಷಿಯನಲ್ಲೂ ಕೂಡ ಬಲ್ಪಿಗೆ ಕನೆಕ್ಟ್ ಮಾಡಿರುವಂಥ ವೈರ್ ಏನಾದರೂ ಡಿಸ್ಕನೆಕ್ಟ್ ಆಗಿದ್ರೆ ಅಲ್ಲೂ ಕೂಡ ಕಟಿಂಗ್ ಪ್ಲಾನ್ನ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡ್ತಾರೆ. ಸೊ ಅದೇ ರೀತಿ OFC ಕೇಬಲ್ ಅಂತ ಬಂದಾಗ ಅಲ್ಲಿ ನಾವು ಆರ್ಡಿನರಿ ಸಾಲ್ಡ್ರನ್ನ ಯೂಸ್ ಮಾಡಿಕೊಂಡು ಅಥವಾ ಕಟಿಂಗ್ ಪ್ಲೇಯರ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಯಾವ ಥರದ ಕನೆಕ್ಷನ್ಸ್ ಅಥವಾ ಜಾಯ್ನಿಂಗ್ ಮಾಡಲ್ಲ. ಇಲ್ಲಿ ಮೇನ್ಲಿ ಟೂ ಟೈಪ್ಸ್ ಇದೆ. ಒನ್ ಈಸ್ ಫ್ಯೂಷನ್ ಸ್ಪ್ಲೈಸಿಂಗ್ ಅಂತ ಕರಿತೀವಿ ಆ್ಯಂಡ್ ಅನದರ್ ಒನ್ ಈಸ್ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಮೆಥಡ್ ಅಂತ ಕರಿತೀವಿ. ಫ್ಯೂಷನ್ ಸ್ಪ್ಲೈಸಿಂಗಲ್ಲಿ ಕರೆಕ್ಟಾಗಿ ಅದೆರಡು ವೈರ್ಗಳೆಲ್ಲಿ ಕಟ್ಟಾಗಿರುತ್ತೆ, ಏಕೆಂದರೆ ಅಲ್ಲಿ ಸೆಂಟ್ರಲ್ಲಿ ಇರೋವಂಥ ಕೋರ್ ಥ್ರೂ ಲೈಟ್ ಪಾಸ್ ಆಗಬೇಕು. ಕರೆಕ್ಟಾಗಿ ಆ ಕೋರ್ನ ಫಸ್ಟು ಒಂದು ವೇಸ್ಟ್ ಅದರಿಂದ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಕೊಂಡು, ಇನ್ ಕೇಸ್ ಡಸ್ಟ್ ಇದ್ದರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎರಡೂ ನೀಟಾಗಿ ಜಾಯಿನ್ ಮಾಡಿ ಅದನ್ನು ಫ್ಯೂಷನ್ ಮಾಡಬೇಕು. ಫ್ಯೂಷನ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಸ್ವಲ್ಪ ಹೀಟ್ನ ಅಪ್ಲೈ ಮಾಡಿಬಿಟ್ಟು ಜಾಯಿನ್ ಮಾಡ್ತಾರೆ. ಸೊ ಅದು ಒನ್ ಟೈಪ್ ಆಫ್ ಫ್ಯೂಷನ್, ಒನ್ ಟೈಪ್ ಆಫ್ ಸ್ಪ್ಲೈಸಿಂಗ್. ಆ್ಯಂಡ್ ಅದಕ್ಕೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಸ್ಗಳು ನೋಡಿ, ಸ್ಪ್ಲೈಸಿಂಗ್ ಮಿಷನ್ ಅಂತ ಬರುತ್ತೆ. ಸ್ಪ್ಲೈಸಿಂಗ್ ಮಿಷನ್ ವಿಚ್ ಈಸ್ ಯೂಸ್ಡ್ ಟು ಜಾಯಿನ್ ದ ಫೈಬರ್, ಆ್ಯಂಡ್ ಕ್ಲೆವರ್ ಅಥವಾ ಡೈಮಂಡ್ ಕಟರ್, ನಾವು 90 ಡಿಗ್ರಿಗೆ ಅದನ್ನು ವಯರ್ನ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಜಾಯಿನ್ ಮಾಡೋದಕ್ಕೆ. ಮತ್ತು ವಯರ್ ಸ್ಟ್ರಿಪ್ಪರ್ ಯೂಸ್ ಟು ರಿಮೂವ್ ದ ಪ್ರೈಮರಿ ಕೋಟಿಂಗ್ ಆಫ್ ಫೈಬರ್. ದೆನ್ ಐಸೋಪ್ರೊಫಿಲ್ ಆಲ್ಕೋಹಾಲ್ ಆರ್ ಅಸಿಟೋನ್ ಆರ್ ಟಿಶ್ಯೂ ಪೇಪರ್ಸ್, ಇದೆಲ್ಲ ಡಸ್ಟ್ ಇದ್ದರೆ ಏನಾದ್ರು ಇದ್ದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದರದೇ ಆದ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾರೆ. ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಅಂತ ಹೇಳಿದ್ರೆ ಈಸ್ ಅನ್ ಆಪ್ಟಿಕಲ್ ಜಂಕ್ಷನ್ ವೇರ್ ದ ಫೈಬರ್ಸ್ ಆರ್ precisely aligned and held in place by self-contained assembly, not a permanent bond. ಅಂದರೆ ಜಸ್ಟ್ ಅದನ್ನು ಒಂದು ಏನಾದ್ರು ಕನೆಕ್ಟ್ರನ್ನ ಹಾಕಿಬಿಟ್ಟು ಅಲ್ಲಿ ಜಾಯಿನ್ ಮಾಡ್ತಾರೆ. ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಅಂತ ಹೇಳಿದ್ರೆ ಅಷ್ಟು ಪರ್ಮನೆಂಟ್ ಆಗಿರಲ್ಲ. ಇವೆರಡಕ್ಕೂ ಕಂಪೇರ್ ಮಾಡಿದರೆ, ಫ್ಯೂಷನ್ ಆ್ಯಂಡ್ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಕಂಪೇರ್ ಮಾಡಿದರೆ, ಸೊ ಫ್ಯೂಷನ್ ಸ್ಪ್ಲೈಸಿಂಗ್ ಈಸ್ ಬೆಟರ್ ದನ್ ಆ್ಯಂಡ್ ಟೆಂಪ್ರರಿಲಿ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಓಕೆ. ಬಟ್ ಫ್ಯೂಷನ್ ಸ್ಪ್ಲೈಸಿಂಗ್ ಬಂದು ನೋಡಿ, ದಿಸ್ ಇಸ್ ದ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್. ಸೊ ಅಲೈನ್ಮೆಂಟ್ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ಕನೆಕ್ಟರ್ಸ್ನ ಹಾಕ್ಬಿಟ್ಟು ಜಾಯಿನ್ ಮಾಡ್ತಾರೆ ಮೆಕ್ಯಾನಿಕಲ್ ಸ್ಪ್ಲೈಸಿಂಗಲ್ಲಿ. ಫ್ಯೂಷನ್ ಪ್ಲೇಸಿಂಗಲ್ಲಿ ಆ ಥರ ಸೇಮ್ ನೀವು ಯಾವ ಥರ ಸಾಲ್ಡ್ರಲ್ಲಿ ಜಾಯಿನ್ ಮಾಡ್ತೀರಾ ಆ ಥರ ಎರಡು ವೈರ್ಗಳನ್ನ ಕರೆಕ್ಟಾಗಿ ನೀಟಾಗಿ ಇಟ್ಬಿಟ್ಟು ಜಾಯಿನ್ ಮಾಡ್ತಾರೆ. ಬಟ್ ಇನಿಷಿಯಲ್ ಕಾಸ್ಟ್ ಬಂದು ಫ್ಯೂಷನ್ ಸ್ಪ್ಲೈಸಿಂಗ್ಗೆ ಇಟ್ ಈಸ್ ವೆರಿ ಹೈ ಇನಿಷಿಯಲ್ ಕಾಸ್ಟ್. ಸೊ ಆಮೇಲೆ ಅದು ಈಸಿಯಾಗಿ ಆಗ್ತಾ ಹೋಗುತ್ತೆ. ಬಟ್ ಮೆಕ್ಯಾನಿಕಲ್ ಕಾಸ್ಟ್ ಬಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ರೂ ನಾವೇನಾದರೂ ಒಂದು ಸ್ಪ್ಲೈಸಿಂಗ್ ಮಾಡಬೇಕಂತ ಹೇಳಿದ್ರೆ ಇಟ್ ಟೇಕ್ಸ್
ಮೋರ್ ಏನು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅಂದರೆ ಫ್ಯೂಸನ್ಗಿಂತ ಮೆಕ್ಯಾನಿಕಲ್ ಆವಾಗವಾಗ ಒಂದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಬಟ್ ಆವಾಗವಾಗ ನಾವು ಅದನ್ನು ಕನೆಕ್ಟ್ ಮಾಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗಬೇಕು. ಫ್ಯೂಸನ್ ಸ್ಪ್ಲೈಸಿಂಗ್ಗೆ ಆ ಥರ ಇರಲ್ಲ. ಸೊ ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದರೆ ಅದನ್ನು ನಾವು ಜಾಯಿನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಬೇಗ ಪಿಕಪ್ ಆಗುತ್ತೆ. ನೆಕ್ಸ್ಟು OTDR. ಸೊ OTDR ಮೀನ್ಸ್ ಇದು ಫುಲ್ ಫಾರ್ಮ್ ಕೇಳ್ತಾರೆ, ವಾಟ್ ಈಸ್ ಮೆಂಟ್ ಬೈ OTDR ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಪ್ಟಿಕಲ್ ಟೈಮ್ ಡೊಮೈನ್ ರಿಫ್ಲೆಕ್ಟಿವ್ ಮೀಟರ್. ಸೊ ಇದೊಂದು ಮೀಟರು ಆ್ಯಸ್ ನಿಮಗೆ ಮಲ್ಟಿಮೀಟರ್ ಥರ ಒಂದು ಮೀಟರ್. ಸೊ ಇದರಿಂದ ತುಂಬ ಅಡ್ವಾಂಟೇಜ್ ಇದೆ. ಒಬ್ಬ OFC ಕೇಬಲಲ್ಲಿ ಅವನು ಏನಾದರೂ ನೆಟ್ವರ್ಕಿಂಗ್ ಮಾಡ್ತಾ ಇದ್ದಾನೆ ಅಥವಾ ಏನಾದರೂ ಅದರಿಂದ ಇನ್ಫಾರ್ಮೇಷನ್ ಸೆಂಡ್ ಮಾಡಲಿಕ್ಕೆ OFCನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಫ್ಯೂಸನ್ ಮಾಡಲಿಕ್ಕೆ ಮಷಿನ್ಸ್ ಆಗಿರ್ಬೋದು ಅಥವಾ OTDR ಇದೆಲ್ಲ ಕಾಪರ್ಗಿಂತ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ತುಂಬ ಹೈ ಇರುತ್ತೆ. ಬಟ್ ಆಮೇಲೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದರೆ ಅದು ಯೂಶ್ವಲ್ ಆಗಿ ಕಡಿಮೆ ಆಗ್ತಾ, ಆಮೇಲೆ ಮತ್ತೆ ನಿಮಗೆ ಎಕ್ಸ್ಪೆನ್ಸಸ್ ಇರಲ್ಲ. ಸೊ OTDR ಕೂಡ ಅಷ್ಟೇ ಒಂದು ಏನು ನೆಟ್ವರ್ಕ್ ಟೆಸ್ಟಿಂಗ್ ಅಂತ ಹೇಳ್ಬೋದು. ಮತ್ತು ಎರಡನೇದಾಗಿ ಇದು OTDRಯಿಂದ ಈಸಿಯಾಗಿ ನಾವು ಎಲ್ಲಾದರೂ ಬ್ರೇಕ್ ಆಗಿದ್ದರೆ ಅಥವಾ ಯಾರಾದರೂ ಲೀಕ್ ಮಾಡ್ತಾ ಇದ್ದರೆ ಇನ್ಫಾರ್ಮೇಷನ್ನ, ಸೊ ಎಲ್ಲಿ ಏನಾಗಿದೆ ಅಂತ ಪಟ್ಟಂತ ನಮಗೆ ಇನ್ಫಾರ್ಮೇಷನ್ ತಕ್ಷಣ ತಿಳಿಸುತ್ತೆ. ಸೊ ಹಾಗಾಗಿ ತುಂಬ ಅಡ್ವಾಂಟೇಜಸ್ ಇದರಿಂದ ನಮಗೆ OTDRಯಿಂದ ಇದೆ. ಸೊ ದೀಸ್ ಆರ್ ಆಲ್ ದ ಮೇನ್ ಟಾಪಿಕ್ಸ್ ಆಫ್ OFC. ಸೊ OFC ಅಂದರೆ ಏನು, ವಾಟ್ ಆರ್ ದ ಅಡ್ವಾಂಟೇಜ್, ಮೇಯ್ನಾಗಿ ಬ್ಲಾಕ್ ಡಯಾಗ್ರಾಮ್, ಟ್ರಾನ್ಸ್ಮಿಟರ್ ಸೆಕ್ಷನ್, ರಿಸೀವರ್ ಸೆಕ್ಷನ್. ಟ್ರಾನ್ಸ್ಮಿಟರ್ ಸೆಕ್ಷನಲ್ಲಿ ಯಾವುದು ಎಲೆಕ್ಟ್ರಿಕಲ್ ಸೋರ್ಸ್ ಆಗಿ ಅಥವಾ ಲೈಟ್ ಸೋರ್ಸ್ ಆಗಿ ಯೂಸ್ ಮಾಡ್ತೀವಿ, ಆ್ಯಂಡ್ ರಿಸೀವರ್ ಸೆಕ್ಷನಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ವಾಟ್ ಆರ್ ದ ಮೇನ್ ಲಾಸಸ್, ಆ್ಯಂಡ್ ರಿಫ್ಲೆಕ್ಷನ್ ಅಂದರೆ ಏನು, ರಿಫ್ರಾಕ್ಷನ್ ಅಂದರೆ ಏನು, ಮೇನ್ ಡಿಫ್ರೆನ್ಸ್. ದೆನ್ ಕನ್ಸ್ಟ್ರಕ್ಷನ್ ಆಫ್ OFC, ಆ್ಯಂಡ್ what is encoder, decoder, and then what is splicing types of splicing, and then what is OTDR. ಇಷ್ಟನ್ನು ಸ್ವಲ್ಪ ಬ್ರೀಫಾಗಿ ನೀವು ತಿಳ್ಕೊಂಡಿದ್ರೆ ಸಾಕು. ಸೊ ಇಲ್ಲಿಗೆ OFC ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಸಿಲೆಬಸ್ನ ತಗೊಳ್ಳೋಣ, ಹೊಸ ಚಾಪ್ಟರ್ನ ತಗೊಳ್ಳೋಣ. ಓದ್ತಾ ಇರಿ, ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.